ಬರ್ತ್ಡೇ ಬಂದಿದೆ. ಜೂನ್ 16 ಅವರ ಜನ್ಮದಿನ. ಇವತ್ತು ಜೂನ್ 8. ಒಂದು ವಾರಕ್ಕೆ ಮೊದಲಾಗಿ ನಾವು ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತೇವೆ. ಹೀಗೆ ದೇಶದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯ ಹೆಸರಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಂತ ಭಾವಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆಗೆ ಇದು ವೆರಿ ಸ್ಟ್ಯಾಂಡಿಂಗ್ ಓವೇಷನ್. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯವರು ಕೂಡ ಬಹಳ ಅದ್ಭುತ ಕೆಲಸವನ್ನು ಈ 2 ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಬಹಳ ವರ್ಷದಿಂದ ಈ ಕೆಲಸ ಜನಪ್ರಿಯ ಕೆಲಸಗಳು ನಡೀತಾ ಇವೆ. ಅದರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಇವಾಗಲೇ ಅದರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಇದೆ. ಮತ್ತು ಇದೇ ಊರಿನವರು ಆದ್ದರಿಂದ ನಿಮಗೆ ಅದರ ಬಗ್ಗೆ ಮಾಹಿತಿ ಇದೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಕ್ಯಾರಿಂಗ್ ಕೋಲ್ ಟು ನ್ಯೂ ಕಾಸಲ್ ಅಂತ. ನ್ಯೂ ಕಾಸಲಲ್ಲಿದ್ದಂಥ ಕಲ್ಲಿದ್ದಲಿಗೆ ಬೇರೆ ಹೊರಗಿನ ಕಲ್ಲಿದ್ದಲಿನ ಅಗತ್ಯ ಇಲ್ಲ. ಆದರೂ ಕೂಡ ಅದನ್ನು ಅಲ್ಲಿ ತಗೊಂಡೋದ್ರೆ ಅದರ ಅರ್ಥ ಬೇರೆ ಆಗ್ತದೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಸಂಸ್ಥೆಗೂ ಕೂಡ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಸಮಾಜದಲ್ಲಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು. ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು. ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ವಯಸ್ಸಾದವರಿಗೆ. ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಆದ್ದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಅಂಥ ಬದಲಾವಣೆ ಬಂದಿದೆ. ಆ ಸಮಾಜ ಇವತ್ತು ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತೆಗೆದು ಬಂದಂಥ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಹೂವಿನ ಹಾರ ಅಲ್ಲ, ಸೇಬಿನ ಹಾರ ಹಾಕ್ತಾರೆ, ಜಯಕಾರ ಹಾಕ್ತಾರೆ. ಅಂಥವ್ರು ಅಧಿಕಾರಕ್ಕೂ ಬರ್ತಾರೆ. ಏನು ಸಂದೇಶ ನಾವು ಕಲಿಸ್ತಾ ಇದ್ದೇವೆ? ಸಮಾಜ ಇವತ್ತು ಕೂಡ ಅಂಥವರನ್ನು ಬಹಿಷ್ಕರಿಸ್ತಾ ಇದ್ರೆ ಇವತ್ತು ಸಮಾಜದಲ್ಲಿ ಒಳ್ಳೆಯವರಿಗೆ ಒಳ್ಳೆ ಜಾಗ ಸಿಗ್ತಾ ಇತ್ತು. ಮಾಡಿದಾಗ ನನಗೆ ಅನಿಸಿದ್ದು ಒಂದು ರೋಗ, ದುರಾಸೆ ಅನ್ನುವ ರೋಗ. ಈ ರೋಗಕ್ಕೆ ಮಿತಿ ಇಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಈ ದುರಾಸೆ ಅಭಿವೃದ್ಧಿ ಬಗ್ಗೆ, ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ. ಅಭಿವೃದ್ಧಿ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. 50ನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದವು. ಅದರಲ್ಲಿ ಒಂದು ಹಗರಣದ ಉದಾಹರಣೆ ನಿಮ್ಗೆ ಕೊಡ್ತೇನೆ. ಜೀಪ್ ಹಗರಣ ಅಂತ. ಪರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು 50ನೇ ದಶಕದಲ್ಲಿ. ತದನಂತರದ ದಶಕದಲ್ಲಿ ಒಂದು ಉದಾಹರಣೆ, ಅದು ಬೋಫರ್ಸ್ ಅನ್ನುವ ಪರದೇಶದಿಂದ ನಮ್ಮ ಯೋಧರಿಗೆ
ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಒಂದು ಹಗರಣದಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದಿರಬೇಕು. ತದನಂತರ ಕೂಡ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಬೇಕು. ಆ ದಶಕದಲ್ಲಿ ಆದ ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ. ಅದರಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಈ ಸಂಖ್ಯೆಗಳು ನಾನು ಸೃಷ್ಟಿ ಮಾಡಿದ್ದಲ್ಲ, ಗೂಗಲ್ಗೆ ಹೋಗಿ ನೋಡಿ, ಅದರಲ್ಲಿದೆ. ಜೀಪ್ ಹಗರಣ, ಬೋಫರ್ಸ್, ಕಾಮನ್ವೆಲ್ತ್ ಗೇಮ್ಸ್, ತದನಂತರ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ಆ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದವು. ತದನಂತರ ದಶಕದಲ್ಲಿ 2G ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,86,000 ಕೋಟಿ ರೂಪಾಯಿ. ಬಂಧುಗಳೇ, ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋಗಿದ್ರೆ ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಹಣಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂಥ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ. ಪ್ರಧಾನಮಂತ್ರಿಗಳು ಹೇಳಿದ ಮಾತು, ಇದೂ ಗೂಗಲಲ್ಲಿ. ಈ ಸಂಖ್ಯೆಗಳೆಲ್ಲ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಒಬ್ಬ ಸಂವಿಧಾನದ ಅಧಿಕಾರಿ CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ತಮ್ಮ ವರದಿಯಲ್ಲಿ ಹೇಳಿದಂತ ಮಾತು. ಯಾವ ರೀತಿಯಲ್ಲಿ ಮುಂದಕ್ಕೆ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ಬೋದು? ಹೌದು, ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 4ನೇ ಆರ್ಥಿಕ ದೇಶ ಆಗಿದ್ದೇವೆ. ಆದರೆ ಇಂಥ ಹಗರಣಗಳು ನಡೆಯದೇ ಇದ್ದರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ. ಇದರಲ್ಲಿ ಕಷ್ಟಪಡುವವರು ಯಾರು? ಕೊನೆ ಹಂತದಲ್ಲಿರುವಂತಹ ವ್ಯಕ್ತಿ, ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳನ್ನು ಪಡಿಬೇಕಾದಂತಹ ವ್ಯಕ್ತಿ. ಅಂಥವರಿಗೆ ಅಲ್ಲಿ ಏಟು ಬೀಳುವುದು, ಶ್ರೀಮಂತರಿಗೆ ಏಟು ಬೀಳಲ್ಲ. ಕಾರ್ಖಾನೆ ಬರುವಾಗೆ ಅಲ್ಲದಲ್ಲಿ ರಿಹಾಬಿಲಿಟೇಷನ್, ಇವತ್ತು ಒಕ್ಕಲ್ನವರು ಇದ್ದಾರಲ್ಲ, ಅವ್ರು ಒಕ್ಕಲ್ನವರಲ್ಲದೆ ಅಗಲೆಲ್ಲ ಕಂಪನ್ಸೇಷನ್ ಕೊಡಬೇಕಲ್ಲ ವಾದ ಉಂಟು ಗವರ್ಮೆಂಟ್. ಒಕ್ಕಲ್ನವರನ್ನು ಅಲ್ಲಿ ತೆಗೆದು ಬಿಸಾಡಬಾರ್ದು. 50 ವರ್ಷದಿಂದ ಕಂಪಲ್ಸರಿ ಯಾರು ಕೊಡ್ತಾರೆ? ಲ್ಯಾಂಡ್ ಪ್ರಕರಣ ಭೂ ಮಾಲೀಕರಿಗೆ ಗಾಳಿ ಕೊಡ್ತಾರೆ, ಬೇರೆಯವರು ಕೊಡುದಿಲ್ಲ. ದಟ್ ಈಸ್ ಅವರ್ ಫಸ್ಟ್, ಅವರಿಗೆ ಕೂಡ ಎಂಪ್ಲಾಯ್ಮೆಂಟ್ ಕೊಡಿ. ಫಾಸ್ಟ್ ಇಂಡಸ್ಟ್ರಿ ಮಿನಿಸ್ಟರ್ ಮುರುಗೇಶ್ ನಿರಾಣಿ ಅವರಿಗೆ ತಲಮೂರು ಇದ್ದಾರೆ, ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಅವರು ಕೂಡ ಇಂಡಸ್ಟ್ರಿ ಕಮಿಷನರ್ ಇದ್ರು. ಅಮ್ಮ ಡಿಮಾಂಡ್ ವಿತ್ ಇಂಡಸ್ಟ್ರಿ ಮಿನಿಸ್ಟರ್ ಮುರುಗೇಶ್ ಸೇಮ್ ಅಗ್ರಿ. ಫಾರಿನ್ ಕಂಪನಿ ಅಲ್ಲಿ ಪೊಲ್ಯೂಷನ್ ಕಡಿಮೆ ಇರ್ತದೆ, ರಿಹಾಬಿಲಿಟೇಷನ್ ಒಳ್ಳೆ ಕೊಡಿ. ಆಲ್ ಥಿಂಗ್ಸ್ ಅವರ್ ನೆಕ್ಸ್ಟ್ ಸಬ್ಜೆಕ್ಟ್ ಇರ್ತದೆ. ಲಾಸ್ಟ್, ಈ ಜಿಲ್ಲೆ ಒಂದ್ರೆ ಈ ಕಮ್ಯುನಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇಟ್ ಆಗಬಾರ್ದು. ವಾಟ್ಸ್ ಅವರ್ ರೀಸನ್ಸ್, ಹೂ ಇಸ್ ರೈಟ್, ಹೂ ಇಸ್ ರಾಂಗ್, ಅದು ನಮಗೆ ಬೇಡ. ಆ ಕಮ್ಯುನಲ್ ಪ್ರಾಬ್ಲಮ್ಸ್ ಅನ್ನು ನಾವು ಕಿತ್ತೊಗೆಯುವ. ಫ್ಯೂಚರ್ ನಲ್ಲಿ ಜಿಲ್ಲೆಯಲ್ಲಿ ಒಂದು ಶಾಂತಿ ಬರಲಿ. ಈ ಶಾಂತಿಯಿಂದ ನಮಗೆ ಶಾಂತಿ ಬರ್ತದೆ, ಈ ಜಿಲ್ಲೆ ಮುಂದೆ ಹೋಗ್ತದೆ. ನಾವೆಲ್ಲ ಇರೋದು ಮ್ಯಾಕ್ಸಿಮಮ್ ಒಂದು 20. ಹೂ ಹ್ಯಾಸ್ ಕ್ರಾಸ್, ನಾನು ಆಲ್ರೆಡಿ 66. ಸೊ ಹೂ ಹ್ಯಾಸ್ ಕ್ರಾಸ್ 60, 85 ಇಯರ್ಸ್ ಏನಾಗ್ತದೆ ಅವರಿಗೆ ಗೊತ್ತಿಲ್ಲ. ಆದರೂ ಕೂಡ ಇದನ್ನು ಹೇಗೆ ಕೋಮು ಸಾಮರಸ್ಯ ಹೇಗೆ ಕಾಪಾಡಬಹುದಂತ ನಮ್ಮ ಸಮಿತಿ ಇನ್ ಫ್ಯೂಚರ್ ಒಂದು ಸಭೆ ಇರ್ತದೆ. ಅದು ನಾವು ವಿಚಾರ ಎಲ್ಲ ಮಾಡ್ತಾ ಇದ್ದೇವೆ. ಇಟ್ಸ್ ವೆರಿ ಸೆನ್ಸಿಟಿವ್ ಇಶ್ಯೂ. ಈ ಪರಿಸರದಲ್ಲಿ ಕೈ ಮಾಡಿದ್ದು ಸೆನ್ಸಿಟಿವ್ ಇಶ್ಯೂ. ಆದ್ರೆ ಕೈ ಹಾಕಿ ನಾವು ಜಯ ಕಾಣ್ತೇವೆ. ಅದೇ ಲೆಕ್ಕದಲ್ಲಿ ಈ ಎಲ್ಲ ಕೆಲಸವನ್ನು ನಾವು ಮಾಡುವ ವಿಚಾರದಲ್ಲಿದ್ದೇವೆ. ಆದರೆ ಕೋಮು ಸಾಮರಸ್ಯ ನಿವಾರಣೆ ಮಾಡೋದು ಇದು ಇಟ್ಸ್ ಡಿಫಿಕಲ್ಟ್. ಆದರೆ ಇಟ್ ಮೇ ಬಿ ಇಂಪಾಸಿಬಲ್, ಬಟ್ ಇಟ್ ಕ್ಯಾನ್ ನಾಟ್ ಬಿ ನೆಕ್ಸ್ಟ್ ಇಂಪಾಸಿಬಲ್. ಅದನ್ನು ನಾವು ಮಾಡೋಣ. ಒಮ್ಮೆ ಅದನ್ನು ಮಾಡಿದ್ರೆ ನಮ್ಮ ಜಿಲ್ಲೆ ತುಂಬಾ ದೊಡ್ಡ ಲೆವೆಲ್ಗೆ ಹೋಗ್ತಾರೆ. ಎಲ್ಲಿ ಪೋರ್ಟ್ ಇದೆಯಾ ಜಗತ್ತಿನಲ್ಲಿ ಅಲ್ಲೇ ಡೆವಲಪ್ ಆಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಇದೆಲ್ಲ ವಿರೋಧ ಬರುವ ಕಾರಣ ಬೆಂಗಳೂರು ದೊಡ್ಡ ಮಟ್ಟಿಗೆ ಬೆಳೆದಿತ್ತು, ನಮ್ಮ ಮ್ಯಾಂಗ್ಳೂರು ಬೆಳೆದಿಲ್ಲ. ಆಗ್ತದೆ ಸರ್. ನಿಮ್ಮದೊಂದು ಸರಿ ಐವನ್ ಡಿಸೋಜರ್ ಅವರೇ, ಒಂದು ರಿಕ್ವೆಸ್ಟ್. ನೆಕ್ಸ್ಟ್ ಇನ್ವೆಸ್ಟರ್ ಮೀಟ್ ನೀವು ಮಂಗಳೂರಿನಲ್ಲಿ ಮಾಡಬೇಕು. ಇಂಡಸ್ಟ್ರಿ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಬರ್ತೇವೆ ಸರ್ಕಾರದಲ್ಲಿ. ಜನರಿಗೆ ಮೇಕ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಬನ್ನಿ, ಫಾರಿನ್ ಇಂಡಸ್ಟ್ರಿ ಅಂತ ಬನ್ನಿ. ದೇರ್ ಆರ್ ಲಾಟ್ ಆಫ್ ಲ್ಯಾಂಡ್ ಇಸ್ ಅವೈಲೇಬಲ್. ಈ ಜಿಲ್ಲೆ ಬೆಳೀತದೆ, ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ, ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಿಗ್ತದೆ, ಜನರು ಉದ್ಧಾರ ಆಗ್ತದೆ, ನಿಮಗೆ ಕೂಡ ಒಂದು ಗ್ರೇಡ್ ಬರ್ತದೆ. ಎಸ್,